ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಶಿವರಾತ್ರಿ ಹಬ್ಬದ ವಿಶೇಷವಾಗಿ ವ್ಲಾಗ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನು ಬೆಳಗಿನ ಜಾವ ಪೂಜೆ ಮಾಡೋದ್ರ ಮೂಲಕ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಬೆಳಿಗ್ಗೆ ಏನು ಮಾಡ್ತೀನಿ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಿಮಗೂ ಕೂಡ ದೇವ್ರ ದರ್ಶನ ಮಾಡಿಸ್ತೀನಿ. ಈಗ ನಾವು ದೇವ್ರ ಪೂಜೆ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಫಸ್ಟು ಪೂಜೆ ಮಾಡೋಣ ಅಂತ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ನೋಡಿ, ನನ್ನ ಚಿಕ್ಕ ಮಗಳು ಏನೋ ತಿಂತಾ ಇದ್ದಾಳೆ ನಾನು ಪೂಜೆ ಮಾಡ್ತಾ ಇದ್ರೆ. ಹಿಂಗೆ ರಜಾ ಇದ್ದಾಗ ನಮ್ಮ ಹಸ್ಬೆಂಡ್ ಎಲ್ಲ ಪೂಜೆಗೆ ನಿಂತ್ಕೋತಾರೆ. ನಾವೆಲ್ಲ ಪೂಜೆ ಮಾಡ್ತಾ ಇದ್ದೀವಿ. ಮಕ್ಕಳು ಕೂಡ ಪೂಜೆ ಮಾಡ್ತಾ ಇದ್ದಾರೆ. ದೇವರಿಗೆ ನೈವೇದ್ಯ ಇಟ್ಟು ಮನೆ ಕ್ಲೀನ್ ಮಾಡಿ ದೇವ್ರ ಸ್ನಾನ ಎಲ್ಲ ಮುಗಿಸಿ ದೇವ್ರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿಸ್ತಾ ಇದ್ದೀನಿ. ಮಕ್ಕಳು ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಈಗ ಕರ್ಪೂರದ ಆರತಿ ಮಾಡಿ ಎಲ್ಲರಿಗೂ ಆರತಿ ಕೊಟ್ಟೆ ನಾನು. ಮಂಗಳಾರತಿ ತೊಗೊಂಡಾದ್ಮೇಲೆ ನೆಕ್ಸ್ಟು ಮನೆಯಲ್ಲೇ ಶ್ರೀಗಂಧ ತೇಯ್ದಿದ್ದೆ. ಶ್ರೀಗಂಧ ನಮ್ಮ ಮನೆಯಲ್ಲಿರೋದ್ರಿಂದ ತೇಯ್ದು ಹಚ್ಕೊಳ್ಳೋದು ಹಬ್ಬದ ದಿನ ನನಗೇನೋ ಒಂಥರ ಖುಷಿ ಅದ. ಹಂಗೆ ಹಚ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ನನಗಂತೂ ಅದು ಇಷ್ಟ, ಅದು ಗಂಧ ಹಚ್ಕೊಳ್ಳೋದು. ಹಾಗಾಗಿ ಎಲ್ಲರಿಗೂ ಹಚ್ತಾ ಇದ್ದೀನಿ. ಗಂಧ ಹಚ್ಕೊಂಡ್ವಿ. ಪೂಜೆ ಆದಮೇಲೆ ಗಂಧ ಹಚ್ಕೊಂಡು ರೆಡಿ ಆದಮೇಲೆ ನೆಕ್ಸ್ಟು ನಾನು ದೇವರಿಗೆ ಶಿವನ ಹಬ್ಬ ಆಗಿರೋದ್ರಿಂದ ಶಿವನ ಸ್ತೋತ್ರ ಓದಿದೆ ನಾನು ಸ್ವಲ್ಪ ಹೊತ್ತು. ನನ್ನ ಮಕ್ಕಳು ಕೂಡ ನನ್ನ ಜೊತೆಗೆ ಜಾಯಿನ್ ಆದರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾನು ಹೇಳಿದ್ನೇ ಹೇಳ್ತಾ ಇದ್ರು. ಇದನ್ನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡ್ತೀನಿ ಮತ್ತು ಶಿವನ ಹಬ್ಬದಲ್ಲಿ ಮಾಡ್ತೀನಿ. ಅದೆಲ್ಲ ಆದಮೇಲೆ ನಾನು ಕಿಚನ್ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡೋದಕ್ಕೆ ಹೋದೆ. ತಿಂಡಿ ನಾವು ಶಿವರಾತ್ರಿ ಹಬ್ಬದ ದಿನ ಏನು ಜಾಗರಣೆ ಇರಲ್ಲ ಮತ್ತು ಉಪವಾಸ ಇರಲ್ಲ. ಪೂಜೆ ಮಾತ್ರ ಅಚ್ಚುಕಟ್ಟಾಗಿ ಮಾಡ್ತೀವಿ. ಬೆಳಿಗ್ಗೆ ತಿಂಡಿ ಏನು ಮಾಡೋಣ ಅಂತ ಯೋಚನೆ ಮಾಡಿ ಬಿಸಿಬೇಳೆಬಾತ್ ಬೇಗ ಆಗುತ್ತೆ ಅಂತ ಯೋಚನೆ ಮಾಡಿ ರೈಸ್ ಐಟಮ್ಮೇ ಮಾಡಿಬಿಟ್ಟೆ. ಪೂಜೆ ಆಗೋವರೆಗೂ ಅಷ್ಟೇ ಉಪವಾಸ. 9:30 9 o'clock ಪೂಜೆ ಆಗಿತ್ತು. ಹಾಗಾಗಿ ಏನು ಮಾಡ್ತಾಯಿದ್ದೀನಿ, ಬಿಸಿಬೇಳೆಬಾತಿಗೆ ಒಗ್ಗರಣೆ ಕೊಡ್ತಾಯಿದ್ದೆ. ಆಲ್ರೆಡಿ ಬೇಳೆ ಮತ್ತು ಎಲ್ಲ ತರಕಾರಿ ಅಕ್ಕಿ ಎಲ್ಲ ಬೇಯಿಸಿಟ್ಟಿದ್ದೆ. ಈಗ ಈರುಳ್ಳಿ, ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯಿ ಹಾಕಿ ನೋಡಿ ಒಗ್ಗರಣೆ ಕೊಟ್ಟಾದಮೇಲೆ ಅನ್ನ ರೆಡಿಯಾಗಿದೆ ಕುಕ್ಕರಲ್ಲಿ. ಆ ಒಗ್ಗರಣೆನ ಅದಕ್ಕೆ ಮಿಕ್ಸ್ ಮಾಡಿ ಕ್ಯಾಪ್ಸಿಕಮ್ ಕೂಡ ನಾನು ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್. ಅರ್ಧ ಹುರ್ದಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಕುದಿಸ್ಬಿಟ್ಟು ಒಣ ಕೊಬ್ಬರಿನ ತುರಿದು ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಹಸಿ ಕೊಬ್ಬರಿಗಿಂತ ಒಣ ಕೊಬ್ಬರಿ ಚೆನ್ನಾಗಿರುತ್ತೆ. ನಾನು ರುಬ್ಬಲ್ಲ, ಬಿಸಿಬೇಳೆ ಬಾತಿಗೆ ಹಾಗೆ ಮಾಡ್ತೀನಿ. ಮತ್ತು ಹೀಗೆ ಸರ್ವ್ ಮಾಡ್ತಾಯಿದ್ದೀನಿ. ನಾನು ಬಿಸಿಬೇಳೆ ಬಾತ್ ಪ್ಲೇಟ್ ತೊಗೊಂಡು ಒಂದು ಬಿಸಿಬೇಳೆ ಬಾತ್ ಒಂದು ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಚಟ್ನಿ ಮಾಡಿದೆ. ಮೊಸರು ಬಜ್ಜಿ ಮಾಡಿರಲಿಲ್ಲ. ಮತ್ತು ಖಾರ ಬೂಂದಿ ತರಿಸಿದ್ದೆ. ಮನೆಯಲ್ಲಿ ಹೋಮ್ ಮೇಡ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿತ್ತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಈ ರೀತಿ ಆಯಿತು. ಬ್ರೇಕ್ಫಾಸ್ಟ್ ಆದಮೇಲೆ 10:30 ರೆಡಿ ಆದಮೇಲೆ ಫ್ರೀ ಇದ್ವಿ. ಸರಿ ದೇವಸ್ಥಾನ ಬೆಳಗ್ಗೆನೇ ದರ್ಶನ ಮಾಡ್ಕೊಂಬರೋಣ ಅಂತ ಹೋದ್ವಿ. ನಾವು ಹೋಗಿದ್ದು ಬಂಡೆ ಮಠದ ದೇವಸ್ಥಾನಕ್ಕೆ ಹೋದ್ವಿ, ಬಂಡೇಶ್ವರ ಸ್ವಾಮಿಗೆ. ಅಲ್ಲಿ ನೋಡಿ ಎಷ್ಟು ರಶ್ ಇತ್ತು ಅಂದರೆ ತುಂಬ ಅಲಂಕಾರ ಚೆನ್ನಾಗಿ ಮಾಡಿದರು. ಜಾತ್ರೆನೇ ಆಗ್ತಾಯಿತ್ತಲ್ಲಿ. ತುಂಬ ಜನ ಇದ್ದರು. ಪೊಲೀಸ್ನವ್ರಂತೂ ಟ್ರಾಫಿಕ್ ಪೊಲೀಸ್ನವ್ರು ತುಂಬ ಜನ ಇದ್ದರು. ಹೋಗಿ ದರ್ಶನ ಮಾಡೋಣ ಅಂತ ಹೋದ್ವಿ. ಮತ್ತು ಅಲ್ಲಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಎಂಟ್ರಿ ಆಗ್ತಾನೆ ನಮ್ಗೆ ಖುಷಿ ಆಗಿಬಿಡತ್ತೆ. ಅಷ್ಟು ತುಂಬ ಚೆನ್ನಾಗಿ ರಿಯಲ್ ಹೂವು ಅನ್ಕೋಬೇಕು. ನೋಡಿ, ನೀವು ನೋಡ್ತಾ ಇರ್ಬೋದು. ಏನು ಗುಹೆಗೆ ಹೋದಾಗತ್ತೆ. ಗುಹೆನಲ್ಲಿ ಹೂವು ಬಳ್ಳಿ ಬಿಟ್ಟಂಗಿದೆ. ತುಂಬ ಚೆನ್ನಾಗಿತ್ತು. ನನಗಂತೂ ಆ ಡೆಕೋರೇಷನ್ ಮಾಡಿ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ತುಂಬ ಜನ ಬಂದಿದ್ದರು. ದೇವ್ರ ದರ್ಶನಕ್ಕೆ ಕ್ಯೂ ಇತ್ತೋ ಇಲ್ವೋ, ಫೋಟೋಶೂಟ್ಗೆ ಫೋಟೋ ತೊಗೊಳಕ್ಕೇ ತುಂಬ ಜನ ನಿಂತಿದ್ರು. ಕ್ಯೂ ನಿಂತಿತ್ತು. ನಾವು ಕೂಡ ಸುಮಾರು ಫೋಟೋಗಳು ತೊಗೊಂಡ್ವಿ. ಫ್ಯಾಮಿಲಿ ಫೋಟೋ ತೊಗೊಂಡು ನೋಡಿ ಎಲ್ಲ ಸೆಲ್ಫಿ ತೊಗೋತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು. ಡೆಕೋರೇಷನ್ ನೋಡಿದ್ರೆ ಖುಷಿ ಆಗಿಬಿಡತ್ತೆ. ಇದಂತೂ ಈ ಮಲ್ಲಿಗೆ ಹೂವನೇ ಹಾಕಿದ್ದಾರೆ, ರಿಯಲ್ ಬಳ್ಳಿನೇ ಹಬ್ಸಿದ್ದಾರೆ ಅನ್ನೋ ಥರ ಇತ್ತು. ಬಟ್ ಅದು ಪ್ಲಾಸ್ಟಿಕ್ ಹೂವುಗಳು. ಇದು ಬಿಟ್ಟರೆ ನೀವು ಈ ಶಿವನ ದೇವಸ್ಥಾನ ಶಿವಂದು ಸ್ಟ್ಯಾಚು ಚೆನ್ನಾಗಿದೆ ಅಲ್ಲ, ತುಂಬ ಚೆನ್ನಾಗಿದೆ. ನೀರು ಮೇಲಿಂದ ಬೀಳ್ತಾ ಇದೆ, ಗಂಗೆ ಆ ಥರ ಇತ್ತು. ಮತ್ತು ಬೆಳ್ಳಿ ಇದು ತೇರು ಕೂಡ ರಾತ್ರಿ ತೇರಿತ್ತು, ಅದಕ್ಕೂ ಕೂಡ ರೆಡಿ ಮಾಡಿದರು. ಈಗ ನಾವು ಒಳಗಡೆ ಎಂಟ್ರಿ ಆಗ್ತಿದ್ದೀವಿ. ಇದು ಎಂಟ್ರಿ ಆಗೋದಕ್ಕೆ ಮುಂಚೆನೇ, ದೇವಸ್ಥಾನಕ್ಕೆ ಒಳಗಡೆ ಹೋಗೋಕ್ಕೆ ಮುಂಚೆನೇ ಅಷ್ಟು ಚೆನ್ನಾಗಿ ಇತ್ತು. ಈ ಕಡೆ ಕೆಲವರು ಭಜನೆ ಮಾಡ್ತಿದ್ದಾರೆ. ಇನ್ನು ರೈಟ್ ಸೈಡ್ಗೆ ನಾವು ಹೋಗ್ತಾ ಇದ್ದೀವಿ. ಇದೆಲ್ಲ ಭಜನೆ ಮಾಡ್ತಿದ್ದಾರೆ. ರೈಟ್ ಸೈಡ್ಗೆ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ಒಂದು ಪ್ಲ್ಯಾಟ್ಫಾರ್ಮ್ನೇ ರೆಡಿ ಮಾಡಿಬಿಟ್ಟಿದ್ರು. ನೀವು ಫೋಟೋ ತೊಗೋತೀರಾ ತೊಗೊಳ್ಳಿ ಅನ್ನೋ ಥರನೇ. ಅಲ್ಲೆಲ್ಲ ನೋಡ್ತಾ ಇರ್ಬೋದು, ಎಲ್ಲ ಫೋಟೋ ತೊಗೋತಾ ಇದ್ದಾರೆ. ನನ್ನ ಮಗಳು ಹಠ ಮಾಡ್ತಿದ್ಲಪ್ಪ, ನನಗೆ ಹೂವು ಪಿಂಕ್ ಕಲರ್ ಹೂವು ಕೊಡಿ. ಅವಳು ಪಿಂಕ್ ಕಲರ್ ಇಷ್ಟ ಅಲ್ವಾ, ಅಪ್ಪ ಪಿಂಕ್ ಕಲರ್ ಹೂವು ಕೊಡಿ ಅಂತ. ಅವಳಿಗೆ ಗೊತ್ತಿಲ್ಲ ಅದು ಪ್ಲಾಸ್ಟಿಕ್ ಹೂವು ಅಂತ. ಆಮೇಲೆ ಸಮಾಧಾನ ಮಾಡಿ ಅವಳನ್ನ ಕರ್ಕೊಂಡು ಹೋದ್ವಿ. ನೋಡಿ, ಫೋಟೋ ತೊಗೊಳಕ್ಕೆ ಚೆನ್ನಾಗಿತ್ತು ಆ ಪ್ಲೇಸು.
ಇನ್ನು ಈ ಒಳಗಡೆ ಬರ್ತಾ ಇಲ್ಲೊಂದು ದೇವ್ರು ಇಟ್ಟು ಇದು ಕೂಡ ಗಣೇಶನ್ ಇಟ್ಟಿದ್ರು. ಇಲ್ಲಿ ಹುಡುಗರು ಏನು ನಿಂತಿದ್ದಾರೆ. ನಾವು ಸುಮಾರು ವೆಯ್ಟ್ ಮಾಡಿದ್ವಿ ಬರ್ತಾರೆ ಸೈಡ್ಗೆ ಅಂತ, ಅವ್ರು ಬಂದೇ ಇಲ್ಲ. ಕೊನೆಗೆ ನಾವು ಬರೀ ವಿಡಿಯೋ ಮಾಡ್ಕೊಂಡು ಹೊರಟ್ಬಿಟ್ವಿ, ಫೋಟೋ ತೊಗೊಳಕ್ಕಾಗಿಲ್ಲ. ಪೈನಾಪಲ್ ಹಾಕಿ ಸಿಕ್ಕಾಪಟ್ಟೆ ಚೆನ್ನಾಗಿ ಅದ್ಧೂರಿಯಾಗಿ ಅಲಂಕಾರ ಮಾಡಿದರು. ಇದು ದೇವಸ್ಥಾನ ಒಳಗಡೆ ಹೋಗಿದ್ದೀವಿ ಪೂರ್ತಿ. ಇವಾಗ ಗರ್ಭಗುಡಿ ಹತ್ತತ್ರನೇ ಇದ್ದೀವಿ. ಇಲ್ಲಿ ಒಂದೊಂದು ಶಿವನ ಅವತಾರದ ಸ್ವಾಮೀಜಿಗಳಿರ್ತಾರಲ್ಲ ಆ ಥರ ಗುಡಿಗೆ ಒಂದೊಂದು ಇದು ಗೋಪುರ ಥರ ಕಟ್ಟಿದ್ದಾರೆ. ಪೈನಾಪಲ್ಲಿಂದ ಅಲಂಕಾರ ಮಾಡಿದ್ದಾರೆ ನೋಡಿ. ಹೂವು, ಪೈನಾಪಲ್ ಇದೆಲ್ಲ ಹಾಕಿ ಫ್ರೂಟ್ಸಿಂದನೂ ಕೂಡ ಅಲಂಕಾರ ಮಾಡಿದ್ದಾರೆ. ಎಲ್ಲ ವೈಟ್ ಮಲ್ಲಿಗೆ ಹೂವು ಥರನೇ. ಈಗ ಫೈನಲಿ ನಾವು ದೇವ್ರ ದರ್ಶನ ಮಾಡ್ತಾ ಇದ್ದೀವಿ. ತುಂಬ 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 ಚೆನ್ನಾಗಿ ಮಾಡಿದರು ದೇವ್ರ ದರ್ಶನ. ಅದು ನೋಡೋಕ್ಕೇ ಅಲಂಕಾರ ನೋಡೋದಕ್ಕೆ ಖುಷಿಯಾಗತ್ತೆ. ಬಂಡೇಶ್ವರ ಸ್ವಾಮಿ ಅಂತ ಅಲ್ಲಿಂದ ಬಂದು ಈ ಸೈಡ್ಗೆ ಭಜನೆ ಮಾಡ್ತಿದ್ದಾರೆ ಲೇಡೀಸ್. ನಾನು ಆ ಕಡೆಯಿಂದ ತೋರಿಸೋದ್ನಲ್ಲ, ಇವರು ಲೇಡೀಸ್ಗಳೆಲ್ಲ ಭಜನೆ ಮಾಡ್ತಿರ್ತಾರೆ. ಇಡೀ ರಾತ್ರಿ ಜಾಗರಣೆ ಇರ್ತಾರೆ, ಭಜನೆ ಇರುತ್ತೆ, ತುಂಬ ಚೆನ್ನಾಗಿರುತ್ತಲ್ಲಿ. ಮತ್ತು ಅಲ್ಲಿಂದ ಎಲ್ಲ ಮಂಗಳಾರತಿ ತೊಗೊಂಡ್ವಿ, ಆರತಿ ತೊಗೊಂಡ್ವಿ, ಹೋದ್ವಿ. ಮತ್ತು ಇಲ್ಲೊಂದು ಲಿಂಗ ಇಟ್ಟಿದ್ರು. ಈ ಲಿಂಗಕ್ಕೆ ಪ್ರತಿಯೊಬ್ಬರೂ ಬೇಕಂದರೆ ಇಷ್ಟಪಟ್ಟರೆ ಹೋಗಿ ಕುಂಕುಮಾರ್ಚನೆ ಮಾಡ್ಬೋದಿತ್ತು. ಕುಂಕುಮ ಎಲ್ಲ ಅಲ್ಲೇ ಇಟ್ಟಿದ್ರು. ಅವ್ರಿಗೆ ಖುಷಿ ಅಲ್ವಾ ಭಕ್ತಾದಿಗಳಿಗೆ, ಅದೆಲ್ಲ ನಾವೇ ಮಾಡೋದ್ರಿಂದ ಸ್ವಲ್ಪ ಖುಷಿ ಅನಿಸುತ್ತೆ ಅಂತ ಅವ್ರು ಇಟ್ಟಿದ್ರೇನೋ. ಪ್ರತಿಯೊಬ್ಬರು ಅದು ಮಾಡ್ತಾಯಿದ್ರು ಪೂಜೆ. ಅಲ್ಲಿ ಬಂದು ನೆಕ್ಸ್ಟು ಎಕ್ಸಿಟ್ ಆಗ್ತಾಯಿದ್ದೀವಿ. ಈಗ ಬಸಪ್ಪನ ದೇವಸ್ಥಾನ, ಬಸಪ್ಪಂದು ವಿಗ್ರಹ ಇದೆ, ನಂದಿ ಬಸಪ್ಪಂದು. ಅಲ್ಲಿಂದ ಎಕ್ಸಿಟ್ ಆದ್ವಿ ನಾವು ಹೊರಗಡೆ. ದರ್ಶನ ಎಲ್ಲ ಮುಗೀತು. ತುಂಬ ಅದೇ ದರ್ಶನಕ್ಕೆ ರಶ್ ಇರಲಿಲ್ಲ, ಫೋಟೋ ತೊಗೊಳಕ್ಕೆ ರಶ್ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಲ್ಲಿಂದ ಆಯಿತು, ಪ್ರಸಾದ ಈಸ್ಕೊಂಡು ನಾವು ಕೊನೆಗೆ ಮನೆಗೆ ಬಂದ್ವಿ. ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ. ಶಿವರಾತ್ರಿನಲ್ಲಿ ಕೆಲವೊಂದು ದೇವಸ್ಥಾನ ಪ್ರಸಾದ ಕೊಡಲ್ಲ. ಸಿಕ್ಕಾಬಟ್ಟೆ ಟಯರ್ಡ್ ಆಗಿತ್ತು, ಬಿಸಿಲಲ್ಲಿ ಇದ್ರಿಂದ ನನ್ನ ಮಗಳು ಪಿಂಕ್ ಜ್ಯೂಸ್ ಕೇಳ್ತಾ ಇದ್ಲು. ನಮ್ಮ ಮನೆಯವ್ರು ಪಿಂಕ್ ಜ್ಯೂಸ ನಾನೇ ಮನೆಯಲ್ಲಿ ಮಾಡ್ತೀನಿ ಬಾ ಅಂದ್ಬಿಟ್ಟು ಕಲ್ಲಂಗಡಿ ಹಣ್ಣು ತೊಗೊಂಬಂದು ಮನೆಯಲ್ಲೇ ಅವರು ಸ್ಪೆಷಲಾಗಿ ಜ್ಯೂಸ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು ಜ್ಯೂಸು. ಕುಡಿದ್ವಿ. ಮಕ್ಕಳು ಆಮೇಲೆ ಪಕ್ಕದ ಮನೆಯವರು ಅದೇ ಹೇಳಿದ್ನಲ್ಲ, ನನ್ನ ಫ್ರೆಂಡ್ ಮಕ್ಕಳು ಬಂದರು. ಅವರು ಕೂಡ ಪ್ರಸಾದ ಎಲ್ಲ ಇಷ್ಟಪಟ್ಟು ಕೇಳಿ ಹಾಕಿಸ್ಕೊಂಡು ತಿಂದರು. ನಾವು ಅಲ್ಲಿ ಪ್ರಸಾದ ತಿಂದಿರಲಿಲ್ಲ, ಮನೆಗೆ ತೊಗೊಂಬಂದಿದ್ವಿ. ಮಧ್ಯಾಹ್ನ ಊಟಕ್ಕಾಗುವಷ್ಟು ಪ್ರಸಾದ ಸಿಕ್ತು. ಅವ್ರು ಊಟನೇ ಕೊಟ್ಟಿದ್ರು ಅಂತಲೇ ಹೇಳ್ಬೋದು. ನಾನು ಇವಾಗ ಜ್ಯೂಸನ್ನ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಸ್ಮ್ಯಾಶ್ ಮಾಡಿ ಜ್ಯೂಸ್ ತೆಗೆದು ಮತ್ತೆ ಅದು ಹಣ್ಣು ಏನಿರುತ್ತೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಾನು ಏನು ಡಿಫ್ರೆನ್ಸ್ ಇರಲ್ಲ ಅಂದ್ಕೊಂಡೆ, ಬಟ್ ಸೂಪರಾಗಿತ್ತು. ನಮಗೆ ಚೆನ್ನಾಗಿದೆ ಜ್ಯೂಸು. ಹೇಳು ಅಂಟಿಗೆ ಚೆನ್ನಾಗೈತೆ ಅಂತ ಹೇಳು. ಸೂಪರ್ ಐತೆ ಅಂತ ಹೇಳು. ಫ್ರೆಂಡ್ಸ್, ದೇವಸ್ಥಾನ ಎಲ್ಲ ಹೋಗಿ ಬಂದು ಜ್ಯೂಸ್ ಮಾಡಿ ಕುಡಿದ್ಬಿಟ್ಟು ಒಂದು 10-15 ನಿಮಿಷ, ಒಂದು 20 ನಿಮಿಷನೇ ಆಯಿತು. ಮಲಗಿದ ಹಾಗೆ ಎದ್ವಿ. ಸ್ವಲ್ಪ ಬಿಸಿಲು ಹೊರಗಡೆ ಜಾಸ್ತಿ ಇತ್ತು, ರಶ್ ಇತ್ತು ದೇವಸ್ಥಾನ. ಟಯರ್ಡ್ ಆಯಿತು. ಈಗ ಅಡುಗೆ ಮನೆಗೆ ಬಂದಿದ್ದೀನಿ. ಊಟ ಕೂಡ ಹೇಳಿದ್ನಲ್ಲ, ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ಕೊಟ್ಟಿದ್ರು. ಮಕ್ಳು ಅದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೊಂಡಿದ್ದಾರೆ. ಊಟ ಬೇಡ ಈಗ ಮಧ್ಯಾಹ್ನಕ್ಕೆ ಅಂದರು, ಜ್ಯೂಸ್ ಎಲ್ಲ ಕುಡ್ದಿದ್ರಿಂದ. ಈಗ ಸಂಜೆಗೆ ಏನಾದರೂ ಅಟ್ಲೀಸ್ಟ್ ಸ್ವಲ್ಪ ಲೈಟಾಗಿ ಏನಾದ್ರು ತಿನ್ನೋದಕ್ಕೆ ವಡೆ, ಗೊಜ್ಜು ಆ ಥರ ಪಲ್ಯಗಳನ್ನ ಮಾಡಿಟ್ಬಿಟ್ರೆ ರಾತ್ರಿಗೆ ಆಗುತ್ತೆ ಅಂತ ಈಗ ಎದ್ದು ಬಂದಿದ್ದೀನಿ. ಹಾಗೇನೆ ನಾನು ಮೊದಲು ಮಸಾಲೆ ವಡೆ ಮಾಡೋದಕ್ಕೆ ಕಡಲೆಬೇಳೆ ವಡೆ ಮಾಡೋಣ ಅಂದ್ಕೊಂಡಿದ್ದೀನಿ. ಹಬ್ಬಕ್ಕೆ ತಂಬಿಟ್ಟು ಮಾಡಿದ್ದೀನಿ. ಶಿವರಾತ್ರಿ ಹಬ್ಬಕ್ಕೆ ಸ್ಪೆಷಲ್ ತಂಬಿಟ್ಟೇನೆ. ಸೊ ನಾನು ತಂಬಿಟ್ಟು ಆಲ್ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಈಗ ವಡೆ ಏನಾದರೂ ಖಾರದ ಬೇಕು, ಸ್ವೀಟ್ ಕಮ್ಮಿ ತಿನ್ನೋದಲ್ವ. ಈರುಳ್ಳಿ, ವಡೆಗೆ ಕಡಲೆಬೇಳೆ ನೋಡಿ, ಸ್ವಲ್ಪ ಕಡಲೆಬೇಳೆ ನೆನೆಸಿ ಇಟ್ಟಿದ್ದೀನಿ. ಒಂದು 2-3 ಅವರ್ ನೆನೆಸಿಟ್ಟಿದ್ದೀನಿ. ಈಗ ಈರುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ನಾನೆಲ್ಲ ಇದಕ್ಕೆ ಹಾಕಿ ಹಿಂಗೆ ತಿರುಗಿಸ್ಬಿಡ್ತೀನಿ, ಬೇಗ ಆಗತ್ತೆ. ನೋಡಿ ವಡೆಗೆ ಯಾವ ಸೈಜ್ ಬೇಕೋ ನೋಡಿ ಈ ರೀತಿ ತಿರುಗಿಸ್ಕೊಂಡ್ಬಿಟ್ರೆ ರೆಡಿ. ಮತ್ತೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋಂಥ ಸಬ್ಬಕ್ಕಿ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಕೂಡ ಯೂಸ್ ಮಾಡ್ತೀನಿ ವಡೆಗೆ. ಈ ರೀತಿ ಹಚ್ಕೊಂಡು ನಾನು ಮಿಷಿನ್ಗೆ ಹಾಕಿ ತಿರುಗಿಸ್ಬಿಡ್ತೀನಿ. ಅದು ಕೂಡ ಈಸಿ ಆಗುತ್ತೆ. ಬಟ್ 1 ರೌಂಡ್ ಹಾಕಿದ್ರೆ ಸಾಕು. 1 ರೌಂಡ್ ಅಷ್ಟು ತಿರುಗಿಸ್ಕೊಂಡ್ರೆ ಸಾಕಾಗತ್ತೆ. ಅಷ್ಟು ಸಾಕು ಫ್ರೆಂಡ್ಸ್. ನೋಡಿ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಎಲ್ಲ ಕರೆಕ್ಟಾಗಿದೆ. ವಡೆಗೆ ಇಷ್ಟಿದ್ರೆ ಸಾಕು. ಈಗ ಕಡಲೆಬೇಳೆನ ರುಬ್ಕೊಂಡ್ಬಿಡೋಣ. ಚಿಕ್ಕ ಜಾರಿಗೆ ಸ್ವಲ್ಪನೇ ಹಾಕಿ ತರ್ತರಿಯಾಗಿ ರುಬ್ಕೋಬೇಕು. ತುಂಬಾ ನೈಸಾಗಿ ಮಾಡ್ಕೊಂಡ್ರೆ ವಡೆ ಚೆನ್ನಾಗಾಗಲ್ಲ.
ಫ್ರೆಂಡ್ಸ್ ಇಷ್ಟು ತರಿಯಾಗಿ ರುಬ್ಕೊಂಡಿದ್ದೀನಿ. ನೀರ್ ಹಾಕೋಬಾರ್ದು, ನೀರ್ ಹಾಕೊಂಡ್ರೆ ಒಡೆ ಸ್ವಲ್ಪ ನೀರ್ ತರ ಆಗಿ ನೈಸ್ ಆಗ್ಬಿಡತ್ತೆ, ಚೆನ್ನಾಗಿರಲ್ಲ. ಸ್ವಲ್ಪ ಕಾಳು ತರ ಕಾಳು ಅರ್ಧರ್ಧ ಕಟ್ಟಾದ್ರೆ ಸಾಕು, ಅಷ್ಟಿದ್ರೆ ಚೆನ್ನಾಗಿರತ್ತೆ. ಈ ರೀತಿ ಹಿಟ್ಟೆಲ್ಲ ರುಬ್ಬಿಟ್ಕೊಂಡಿದೀನಿ. ಕಡಲೆ ಬೇಳೆದು ಮತ್ತೆ ಕಟ್ ಮಾಡಿ ಇಟ್ಟಿರುವಂತ ಸಬ್ಸಿಗೆ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಇಷ್ಟನ್ನು ಇದಕ್ಕೆ ಹಾಕೊಳ್ತಾ ಇದೀನಿ. ನೀವು ಇದಕ್ಕೆ ನುಗ್ಗೆ ಸೊಪ್ಪು ಕೂಡ ಹಾಕೋಬಹುದು, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ಹಾಕೋಬಹುದು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡೋಣ. ನಾನು ಇನ್ನೂ ಉಪ್ಪು ಹಾಕಿಲ್ಲ, ಏನಕ್ಕಂದ್ರೆ ಇನ್ನು ಹಾಕೊಳ್ಳೋದು ನಾವು ಒಡೆ ಮಾಡ್ಕೊಳ್ಳೋದು ಲೇಟ್ ಆಗತ್ತೆ. ಉಪ್ಪು ಹಾಕಿ ಇಟ್ಬಿಟ್ರೆ ನೀರ್ ಬಿಟ್ಕೊಳ್ಳುತ್ತೆ, ಹಂಗಾಗಿ ಹಿಂಗೆ ಕಲಸಿ ಇಡ್ತೀನಿ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸುತ್ತೆ, ಚೆನ್ನಾಗಿದೆ. ಕೆಲವ್ರಿಗೆ ಹೀಗೆ ಮಸಾಲ ಹೀಗೆ ತಿನ್ನೋದಕ್ಕೆ ಇಷ್ಟ ಆಗತ್ತೆ, ಚೆನ್ನಾಗಿರುತ್ತೆ. ಅದು ಹಬೆನಲ್ಲಿ ಬೇಯಿಸಿ ತಿನ್ನೋದು ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಉಂಡೆ ಕಟ್ಟೋ ತರ ಆಗ್ಬೇಕು, ಆಗತ್ತೆ. ಇದು ಇಟ್ಬಿಡೋಣ ಸೈಡಲ್ಲಿ. ನೆಕ್ಸ್ಟ್ ಅಲಸಂದಿ ಕಾಳಿನ ಗೊಜ್ಜು ಮಾಡಬೇಕು. ಸೊ ಅದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಈಗ ಅಲಸಂದಿ ಕಾಳಿನ ಗೊಜ್ಜು ಮಾಡೋದಕ್ಕೆ ಒಣಗಿರೋ ಅಲಸಂದಿ ಕಾಳನ್ನ ನಾನು ನೆನೆಸಿ 1-2 ವಿಷಲ್ ಹಾಕ್ಸಿ ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಕಮ್ಮಿ ನೀರು ಹಾಕ್ಬೇಕು, ಜಾಸ್ತಿ ನೀರೇನು ಬೇಡ. ಕಾಳು ಮುಳುಗುವಷ್ಟು ನೀರು ಹಾಕೊಂಡಿದ್ದೀನಿ. ಮತ್ತೆ ಈಗ ಬೆಂದ ಕಾಳಿಗೆ ಒಗ್ಗರಣೆ ಕೊಡಬೇಕು. ಇದಕ್ಕೆ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ ಬಾಣಲಿನಲ್ಲಿ. ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ 2-3 ಸ್ಪೂನ್ ಆದ್ರೆ ಸಾಕು ಎಣ್ಣೆ. ಸಾಸಿವೆ 1 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟಿರುವಂತ ಈರುಳ್ಳಿ, ಈಗ 3-4 ಕಡ್ಡಿಯಷ್ಟು ಕರಿಬೇವು ಹಾಕೊಳ್ತಾ ಇದ್ದೀನಿ. ಕರಿಬೇವು ಇಷ್ಟಪಟ್ಟರೆ ಜಾಸ್ತಿ ಹಾಕೊಳ್ಳಿ, ಇಲ್ಲಾಂದ್ರೆ ಒಂದು ಕಡ್ಡಿನೂ ಸಾಕಾಗುತ್ತೆ. ಈರುಳ್ಳಿ ಫ್ರೈ ಆದ ತಕ್ಷಣ 2-3 ಟೊಮೆಟೊ ಹಾಕೊಂಡಿದ್ದೀನಿ ನಾನು. ಅದನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಉಟ್ಕೋಬೇಕು. ಸ್ವಲ್ಪ ಗೊಜ್ಜು ರೀತಿ ಆದ್ರೆ ಚೆನ್ನಾಗಿರುತ್ತೆ. ಇದು ಈ ಟೊಮೆಟೊ ಸ್ವಲ್ಪ ಬೇಯಬೇಕಂತ ನಾನು 1/2 ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ. ಇದಕ್ಕೆ ಎಷ್ಟು ಬೇಕಷ್ಟು ಆಲ್ರೆಡಿ ಅಲಸಂದಿ ಕಾಳಿಗೆ ಹಾಕಿಟ್ಟಿದ್ದೀನಿ. ಸ್ವಲ್ಪ ಟೊಮೆಟೊ ಫ್ರೈ ಆದ ತಕ್ಷಣ ನಾನು ಬೇಯಿಸಿರುವಂತ ಕಾಳನ್ನು ಹಾಕೊಳ್ತಾ ಇದ್ದೀನಿ. ಆ ನೀರನ್ನು ಕೂಡ ಹಾಕೋಬೇಕು. ಸ್ವಲ್ಪ ಗೊಜ್ಜು ತರ ಬರುತ್ತೆ. ಡ್ರೈ ಕೂಡ ಮಾಡ್ಕೋಬಹುದು ಅಥವಾ ಗೊಜ್ಜಾದ್ರೂ ಮಾಡ್ಕೋಬಹುದು. ಈಗ ನಾನು ಇದು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಅಂದ್ರೆ ನಮ್ಮ ಖಾರದ ಪುಡಿ ಅಲ್ಲ, ಉತ್ತರ ಕರ್ನಾಟಕದ ಖಾರದ ಪುಡಿ. ಇದು ಖಾರ ಅಂತಾರಲ್ಲ, ಅದನ್ನ ಹಾಕ್ತಾ ಇದ್ದೀನಿ. 1-2 ಸ್ಪೂನ್ ಅಷ್ಟು ಇದನ್ನ ಹಾಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಇದಿಲ್ಲ ಅಂದ್ರೆ ಏನ್ ಮಾಂಸಾಹಾರ ಪೌಡರ್ ಅಂತೀವಲ್ಲ, ಧನಿಯಾ ಪೌಡರ್ ಮತ್ತೆ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡಿ ಹಾಕೋಬಹುದು, ಅದು ಕೂಡ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ 5-6 ನಿಮಿಷ ಬೇಯಿಸ್ತೀನಿ. ಹೀಗೇನೆ ಇದನ್ನ ಕ್ಯಾಪ್ ಹಾಕಿ 6 ನಿಮಿಷ ಬೇಯಬೇಕು. ಅದು ಸ್ವಲ್ಪ ಗಟ್ಟಿ ಆಗುತ್ತೆ ಗೊಜ್ಜು, ಚೆನ್ನಾಗಿರುತ್ತೆ. ನೀವು ಇದನ್ನ ಚಪಾತಿಗೆ ಹಾಕೋಬಹುದು, ಹೀಗೆ ಊಟಕ್ಕೆ ಸೈಡ್ ಡಿಶ್ ಆಗಿ ಬಳಸ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ ಈ ಗೊಜ್ಜು. ಯಾವಾಗಲೂ ಸುಮಾರು ಸಲ ಮಾಡಿದ್ದೀನಿ. ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು ಕೂಡ ಇದು. ನೆಕ್ಸ್ಟ್ ಯಾವಾಗಲಾದ್ರೂ ಒಂದು ವಿಡಿಯೋ ಇದನ್ನ ಹಾಕ್ತೀನಿ, ಹೇಗಿದೆ ಅಂತ ನೀವು ಟ್ರೈ ಮಾಡಿ ಹೇಳಿ ಹೇಗೆ ಬರುತ್ತೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಗೊಜ್ಜು ಬೇಯ್ತಾ ಇರ್ಲಿ ಅಷ್ಟರಲ್ಲಿ ನಾವು ಹೆಸರು ಕಾಳನ್ನ ಮೊಳಕೆ ಕಟ್ಟಿಟ್ಕೊಂಡಿದ್ದೀನಿ. ಇದ್ರಲ್ಲಿ ಕೋಸಂಬರಿ ಮಾಡೋಣ ಅಂತ. ಹಬ್ಬ ಅಂದ್ಮೇಲೆ ಕೋಸಂಬರಿ, ಪಲ್ಯ, ಈ ತರದ ವೆರೈಟೀಸ್ ಇದ್ರೆ ಚೆನ್ನಾಗಿರುತ್ತೆ. ನಾನು ಸ್ವೀಟ್ ಸ್ವಲ್ಪ ಕಮ್ಮಿನೇ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ತಂಬಿಟ್ಟಿರೋದ್ರಿಂದ ಅದೇ ಸಾಕು. ನಾನು ಸ್ವೀಟ್ ಏನು ಮಾಡ್ತಾ ಇಲ್ಲ. ಒಡೆ, ಇದೇನು ಹೆಸರು ಕಾಳಿನ ಮೊಳಕೆ ಕಾಳು ಮತ್ತೆ ಗೊಜ್ಜು, ಇದನ್ನ ಈ ರೀತಿ ಮಾಡ್ತಾ ಇದ್ದೀನಿ. ಬನ್ನಿ ಕೋಸಂಬರಿಗೆ ರೆಡಿ ಮಾಡೋಣ. ಈಗ ನಾನು ಮೊಳಕೆ ಕಟ್ಟಿ ಈ ರೀತಿ ಸಣ್ಣದಾಗಿ ಬಂದಿರಬೇಕು. ದೊಡ್ಡದಾಗಿ ಮೊಳಕೆ ಕಾಳು ಬಂದ್ರೆ ಚೆನ್ನಾಗಿರಲ್ಲ ಕೋಸಂಬರಿಗೆ. ಚಿಕ್ಕದ ಮೊಳಕೆ ಕಾಳು ಬಂದಿದೆ. ಇದನ್ನ ನೀಟಾಗಿ ವಾಶ್ ಮಾಡ್ಬಿಡೋಣ. 1-2 ಸಲ ತೊಳೆದಿಟ್ಕೋತೀನಿ. ಹೆಸರು ಕಾಳು ಮೊಳಕೆ ಕಟ್ಟಿರೋದನ್ನ ಹಾಕೊಳ್ತಾ ಇದ್ದೀನಿ ಕೋಸಂಬರಿ ಮಾಡೋದಕ್ಕೆ. ಈಗ ಅದಕ್ಕೆ ಒಣಗಿರೋ ದ್ರಾಕ್ಷಿ, ನೀವು ಹಸಿ ದ್ರಾಕ್ಷಿ ಕೂಡ ಹಾಕೋಬಹುದು, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಮತ್ತೆ ಸೌತೆಕಾಯಿ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ. ತುರ್ದಿರುವಂತ ಕ್ಯಾರೆಟ್ ತುರಿ ಹಾಕೊಳ್ತಾ ಇದ್ದೀನಿ. ನಾರ್ಮಲ್ ಕೋಸಂಬರಿಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಮೊಳಕೆ ಕಟ್ಟಿರೋದು ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ. 1 ಕಪ್ ಅಷ್ಟು ಹಾಕೊಳ್ತೀನಿ, ಚೆನ್ನಾಗಿರುತ್ತೆ ಅದು ಟೇಸ್ಟ್. ಏನ್ ಕಪ್ಪು ನಿಮಗೆ? ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ.
ಸೌತೆಕಾಯಿ ಎಲ್ಲ ಜಾಸ್ತಿ ಹಾಕಿದ್ರೆ ಮಕ್ಕಳಿಗೆ ಕಾಳು ಕಮ್ಮಿ ಸಿಗತ್ತೆ, ಹಾಗೆ ಇಷ್ಟಪಟ್ಟು ತಿಂತಾರೆ, ಏನ್ ಗೊತ್ತಾಗಲ್ಲ ಅವ್ರಿಗೆ. ನೀವು ದಾಳಿಂಬೆ ಕಾಳ ಬೇಕಾದ್ರೂ ಹಾಕೋಬಹುದು, ಅದು ಕಲರ್ ಚೆನ್ನಾಗಿ ಕೊಡುತ್ತೆ. ಇದಕ್ಕೆ ಪೆಪ್ಪರ್ ಮತ್ತೆ ಉಪ್ಪನ್ನ ನಾನು ಸರ್ವ್ ಮಾಡ್ಬೇಕಾದ್ರೆ. ಕೋಸಂಬರಿನೂ ರೆಡಿ ಆಯ್ತು. ಕಾಳು ಗೊಜ್ಜು ನೋಡಿ ಅಷ್ಟರಲ್ಲಿ ಇಷ್ಟು ಗಟ್ಟಿಯಾಗಿ ಬಂದಿದೆ. ಇಷ್ಟು ಸಾಕು, ತಣ್ಣಗಾದ್ರೆ ಇನ್ನೂ ಗಟ್ಟಿ ಆಗ್ಬಿಡತ್ತೆ. ಹಾಗಾಗಿ ಇಷ್ಟಕ್ಕೆ ಸ್ಟವ್ ಆಫ್ ಮಾಡ್ತೀನಿ. ಈಗ ಉಡೆ ಕರ್ಕೊಂಡ್ಬಿಡೋಣ ಊಟಕ್ಕೆ. ನಾನೀಗ ಎಣ್ಣೆ ಇಟ್ಕೊಂಡಿದ್ದೀನಿ, ಮತ್ತೆ ಎಣ್ಣೆ ಬಿಸಿ ಆಗೋದ್ರೊಳಗಡೆ ಹಿಟ್ಟನ್ನ ಕಲ್ಸ್ಕೊಳ್ಳೋಣ. ಹಿಟ್ಟಿಗೆ ನಾನು ಜೀರಿಗೆ ಪೌಡರ್ ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ ಹಾಕೊಳ್ತಾ ಇದ್ದೀನಿ. ರುಚಿಗೆ ಉಪ್ಪು ಹಾಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಗಟ್ಟಿಯಾಗಿದೆ. ಇಷ್ಟು ಗಟ್ಟಿಯಾಗಿದ್ರೆ ಉಡೆ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ. ಅಕ್ಕಿ ಹಿಟ್ಟು ಹಾಕೋಬೇಕಂತ ಏನಿಲ್ಲ, ನೀವು ನೀರು ಹಾಕೊಂಡ್ಬಿಟ್ರೆ ಅಕ್ಕಿ ಹಿಟ್ಟು ಹಾಕೊಳ್ಳಿ ಸ್ವಲ್ಪ. ಈಗ ಇದನ್ನ ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇದಕ್ಕೇನು ರೌಂಡ್ ಶೇಪ್ ಬೇಕಂತ ಏನಿಲ್ಲ, ಹಿಂಗೆ ಸುಮ್ಮನೆ ಹೀಗೆ ಒಂದು ಸೈಜಲ್ಲಿ ಕಟ್ಟಿಟ್ಕೊಂಡ್ರೆ ಸಾಕು. ಉಂಡೆ ನೋಡಿ ರೆಡಿ ಆಗಿದೆ. ಈ ರೀತಿ ಕಟ್ಟಿಟ್ಕೊಂಡಿದ್ದೀನಿ. ಕೈ ತೇವ ಮಾಡ್ಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ತಟ್ಟಿ ಎಣ್ಣೆನಲ್ಲಿ ಬಿಡಬೇಕಷ್ಟೇ. ನೀವು ಕವರ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಕೈನಲ್ಲಾದ್ರೆ ಸ್ವಲ್ಪ ಬೇಗ ಫಾಸ್ಟಾಗಿ ಮಾಡಬಹುದಲ್ಲ, ಹಾಗಾಗಿ ನಾನು ಕೈನಲ್ಲೇ ಹಾಕ್ಬಿಡ್ತೀನಿ. ಈಗ ಒಡೆ ಹಾಕೊಂಡ್ 2 ನಿಮಿಷ ಆದ್ಮೇಲೆ ಊಟ ಮಾಡ್ತಿದ್ದೀನಿ. ನೀವು ಮುಂಚೆನೆ ತಿರುಗಿಸ್ಬಿಟ್ರೆ, ಇಮಿಡಿಯೇಟ್ ತಿರುಗಿಸ್ಬಿಟ್ರೆ ಏನಾಗುತ್ತೆ ಎಲ್ಲ ಕಿತ್ತೋಗುತ್ತೆ. 2 ನಿಮಿಷ ಬಿಡಬೇಕು, ಆಮೇಲೆ ಈ ರೀತಿ ತಿರುಗಿಸ್ಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಬೇಕು. ಇದನ್ನ ಕಲರ್ ಆಗಿದೆ, ಈ ರೀತಿ ಆಗ್ಬೇಕು. ಚೆನ್ನಾಗಿ ಬಂದಿದೆಲ್ಲ, ತೆಗ್ದ್ಬಿಡೋಣ. ಈಗ ರೆಡಿ ಆಗಿದೆ ಒಡೆ ಕೂಡ. ಫ್ರೆಂಡ್ಸ್, ಇದು ನಮ್ಮ ಶಿವರಾತ್ರಿ ಹಬ್ಬಕ್ಕೆ ನಾವು ಮನೆಯಲ್ಲಿ ಮಾಡಿರುವಂತ ಸ್ಪೆಷಲ್. ಸೊ ಒನ್ಸ್ ಅಗೇನ್ ನಿಮ್ಗೆಲ್ಲ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇವತ್ತಿಂದೆಲ್ಲ ವಿಡಿಯೋನ ನಿಮ್ಗೆ ತೋರಿಸಿದೀನಿ, ಏನೇನಾಗಿದೆ, ಅಡಿಗೆ, ಪೂಜೆ, ದೇವಸ್ಥಾನ ಎಲ್ಲ ತೋರಿಸಿದೀನಿ. ಹಾಗಾಗಿ ಇವತ್ತಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.